ಎಲ್ಲರಿಗೂ ನಮಸ್ತೆ. ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಜುಲೈ ಮಂತಿನ ರೀಡಿಂಗ್ ಹೇಗಿದೆ ನೋಡೋಣ. ಈವನ್ ರಿಲೇಶನ್ಶಿಪ್ ಇರ್ಬೋದು, ಆರ್ಥಿಕವಾಗಿ ಇರಬಹುದು, ಮತ್ತು ನಮಗೆ ಕರಿಯರ್ ರಿಲೇಟೆಡ್ ಇರ್ಬೋದು, ಯಾವುದೆಲ್ಲ ನಿಮಗೆ ರೀಡಿಂಗ್ ಹೇಳ್ತಿದೆ ಇವತ್ತು ನೋಡೋಣ ಫ್ರೆಂಡ್ಸ್. ಸೊ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬರುತ್ತೆ ಹೋಗುತ್ತೆ, ಬಟ್ ನಾವು ಎಲ್ಲದನ್ನು ಹೇಗೆ ಅಳವಡಿಸ್ಕೊಬೇಕು ನಮ್ಮ ಲೈಫಲ್ಲಿ. ಸೊ ನಾವು ಎಲ್ಲದನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಸಾಲ್ವ್ ಮಾಡ್ಕೊತಾ ಹೋಗಬೇಕು. ಸೊ ನಮಗೆ ನಾವು ನಂಬಿರುವಂತಹ ಒಂದು ದೇವರು, ನಂಬಿರುವಂತಹ ಯೂನಿವರ್ಸ್ ನಮಗೆ ಏನು ಮೆಸೇಜನ್ನು ಕೊಟ್ಟಿರ್ತಾರೆ. ಸೊ ನೋಡೋಣ ಫ್ರೆಂಡ್ಸ್ ಇವತ್ತು. ಸೊ ಯಾವುದೇ ಭಯವಿಲ್ಲದೆ ನಾವು ನಂಬಿರುವಂತಹ ದೇವರ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೀವನವನ್ನು ನಾವು ಸಾಗಿಸೋಣ ಫ್ರೆಂಡ್ಸ್. ಸೊ ಇಲ್ಲಿ 4 ಆಫ್ ಪೆಂಟಕಲ್ಸ್, 8 ಆಫ್ ಸ್ವಾರ್ಡ್ಸ್ ಆ್ಯಂಡ್ 9 ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಇವಾಗ ನಮ್ಮ ರಿಲೇಶನ್ಶಿಪ್ ಹೇಗಿದೆ, ನಿಮ್ಮ ಲೈಫ್ ಪಾರ್ಟ್ನರ್ನ ಕರೆಂಟ್ ಎನರ್ಜಿ ಹೇಗಿರುತ್ತೆ ಈ ತಿಂಗಳಲ್ಲಿ. ಸೊ ಅವರು ನಿಮ್ಮ ಮೇಲೆ ಪ್ರೀತಿಯಿಂದ ಇರ್ತಾರ ಅಥವಾ ಅವರಿಗೆ ಬೇರೆ ಕಡೆ ಏನಾದರೂ ಗಮನ ಇದೆಯಾ? ಸೊ ನೀವು ಅಷ್ಟೇ ಅವ್ರನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀರಾ. ಸೊ ಏನೆಲ್ಲ ಇದೆ, ಹಾಗೆ ನಿಮಗೆ ಬೇರೆ ಮನಿ ರಿಲೇಟೆಡ್ ಇರ್ಬೋದು ಅಥವಾ ನಿಮ್ಮ ಕರಿಯರ್ ರಿಲೇಟೆಡ್ ಇರ್ಬೋದು. ಸೊ ಹೇಗಿದೆ, ಏನು ಮಾಡ್ತಾ ಇದೆ ಅಂದರೆ, ಇವನ್ ಇಲ್ಲಿ ಸಂಬಂಧದಲ್ಲಿ ಮೇಯ್ನಾಗಿ ನೀವೇನು ಅನ್ಕೊಂತಿರ್ತೀರ ಡೈಲಿ, ಸೊ ನಾನು ಒಬ್ಬಳೇ ಇದ್ದೀನಿ, ನಾನು ಒಬ್ಬನೇ ಇದ್ದೀನಿ, ನನಗೆ ಯಾರೂ ಇಲ್ಲ. ನನ್ನ ಸುತ್ತಮುತ್ತ ಎಲ್ಲರೂ ಇರ್ತಾರೆ, ನಿಮಗೆ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಇದ್ರೂ ಕೂಡ ನಿಮಗೆ ನಾನು ಒಬ್ಬನೇ ಇದ್ದೀನಿ, ನನಗೆ ಯಾರೂ ಸಹಾಯ ಮಾಡೋರಿಲ್ಲ, ನಾನು ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಎಷ್ಟು ಅಂದರೆ ನಿಮಗೆ ಅವ್ರು ಎಷ್ಟು ಹೆಲ್ಪ್ ಮಾಡ್ತಾ ಇದ್ರು, ಎಷ್ಟು ಖುಷಿಯಾಗಿದ್ರು, ಬಟ್ ನಿಮ್ಮ ಒಳಗಡೆ ನಿಮಗೆ ಎಲ್ಲ ಸುತ್ತ ಎಲ್ಲರೂ ಇದ್ರೂ ನಿಮಗೆ ನಿಮ್ಮಲ್ಲೇ ಒಂದು ಲೋನ್ಲಿನೆಸ್ ಫೀಲ್ ಆಗ್ತಾ ಇರುತ್ತೆ. ಯಾಕೆ ಆ ಲೋನ್ಲಿನೆಸ್ ಫೀಲ್ ಆಗ್ತಿರುತ್ತೆ? ಸೊ ನಿಮ್ಮ ಒಳಗಡೆ ನೀವು ಅದನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀರ. ಸೊ ನನಗೆ ಯಾರೂ ಇಲ್ಲ, ಸೊ ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡಬೇಕು, ಒಬ್ಬನೇ ಎಲ್ಲ ಮಾಡಬೇಕು, ಎಲ್ರಿಗೂ ನಾನೇ ಮಾಡಬೇಕು, ಎಲ್ಲದನ್ನು ನನ್ನಿಂದನೇ ಆಗಬೇಕು, ನನಗೋಸ್ಕರ ಯಾರೂ ಇಲ್ಲ. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಸೊ ನಮಗೆ ಈಗಿನ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ನಮಗೆ ಹೇಗೆ ಅನ್ನಿಸ್ತಿದೆ ಅಂದರೆ, ನಾನು ಒಬ್ಬನೇ ಇದ್ದೀನಿ, ನನಗೋಸ್ಕರ ಯಾರೂ ಇಲ್ಲ, ನನ್ನ ಕೆಲಸ ನನ್ನದು, ನಾನು ಒಬ್ಬಳೇ ಮಾಡ್ಕೊಂಡು ಹೋಗ್ಬೇಕು, ನನಗೆ ಅಂತ ಯಾರೂ ಇಲ್ಲ. ಸೊ ನಾನು ಏನು ಕೆಲಸ ಮಾಡಿದ್ರು ಎಲ್ಲರೂ ಕುತ್ಕೊಂಡು ತಿನ್ನೋರೇ ಆಗ್ತಾರೆ, ನನ್ನನ್ನು ಯಾರು ಅರ್ಥ ಮಾಡ್ಕೊಳೋರಿಲ್ಲ, ನನಗೋಸ್ಕರ ಪ್ರೀತಿ ಕೊಡೋರಿಲ್ಲ, ನನ್ನನ್ನು ಯಾರು ಅರ್ಥ ಮಾಡ್ಕೊಂಡು ನನಗೆ ಅಂತ ಪ್ರೀತಿ ಕೊಡೋರು ಈ ಜಗತ್ತಿನಲ್ಲೇ ಇಲ್ಲ, ಹಾಗೆ ಹೀಗೆ ಅಂತ ನಿಮ್ಮಲ್ಲಿ ತುಂಬ ಗೊಂದಲಗಳು ಬರ್ತಾ ಇರ್ತವೆ. ಸೊ ಏನು ಮಾಡ್ತಿರ್ತೀರ ನೋಡಿ, ಇಲ್ಲಿ ಕಣ್ಣು ಮುಚ್ಕೊಂಡು ನಿಂತ್ಕೊಂಡಿದ್ದಾಳೆ ಲೇಡಿ, ಅಂದರೆ ಅವರಿಗೆ ಒಂದು ಪಟ್ಟಿ ಕಟ್ಟಿದೆ. ಏನದರ ಅರ್ಥ ಅಂದರೆ, ನಮ್ಮ ಸುತ್ತಮುತ್ತ ಎಷ್ಟೇ ನಮಗೆ ಅವರು ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಈವನ್ ನೀವು ಎಲ್ಲಿ ಕೆಲಸ ಮಾಡ್ತೀರ ಅಲ್ಲಿನೂ ಕೂಡ ನಿಮ್ಮ ಕೊಲೀಗ್ಸ್ ಆಗಿರ್ಬೋದು, ಯಾರೇನೇ ನಿಮಗೆ ಅವ್ರು ಎಷ್ಟೇನೇ ನಿಮ್ಮ ಸುತ್ತ ಇದ್ರೂ ನೀವು ಅವ್ರನ್ನ ಹೇಗೆ ತಗೊಳ್ತೀರಾ, ನಿಮಗೆ ಅವರಿಂದ ಏನು ಸಿಗತ್ತೆ, ನಿಮ್ಗೆ ಅವ್ರು ಹೇಗೆ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ, ಅದು ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿದರೆ ಓಕೆ. ಸೊ ನೀವು ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡ್ತಾ ಅವರ ಮನಸ್ಸಿನಲ್ಲಿ ಎಷ್ಟೇ ನಿಮ್ಮ ಮೇಲೆ ದ್ವೇಷ ಇರ್ಬೋದು, ಏನೇ ಇರಬಹುದು, ಬಟ್ ನೀವು ಅದನ್ನು ಹೇಗೆ ಕನ್ಸಿಡರ್ ಮಾಡ್ತೀರಾ ಅಂದರೆ, ಅವರೆಲ್ಲ ಅಲ್ಲೇ ನಿಂತ್ಕೊಂಡಿದ್ದಾರೆ. ಸೊ ಈ ಸ್ವಾರ್ಡ್ಸ್ ಏನು ಹೇಳ್ತಿದೆ ಅಂದರೆ, ದೇ ಆರ್ ಸ್ಟ್ಯಾಂಡಿಂಗ್ ದೇರ್ ಓನ್ ಪೊಸಿಷನ್. ಸೊ ಬಟ್ ಯು ಆರ್ ಡಸಂಟ್ ಅಲೋ ದೋಸ್ ಎನರ್ಜಿ, ಅವರ ಎನರ್ಜಿಯನ್ನು ನೀವು ಅಲೋ ಮಾಡಬೇಡಿ. ಸೊ ನಿಮ್ಮೊಳಗಡೆ ನೀವು ಹೋಗಿ, ನೀವು ಅಂದ್ರೆ ಕಣ್ಣು ಮುಚ್ಚು ಅಂದರೆ ಏನರ್ಥ, ನಿಮ್ಮ ಇನ್ನರಲ್ಲಿ ನಿಮಗೆ ಏನು ಫೀಲ್ ಆಗ್ತಿದೆ ಅವ್ರ ಮೇಲೆಲ್ಲ, ನಿಮ್ಮ ಸುತ್ತಮುತ್ತ ಇರುವಂತಹ ಮೆಂಬರ್ಸ್ ಮೇಲೆ, ಅಂದರೆ ಜನಗಳ ಸುತ್ತಮುತ್ತ ಇರುವಂಥ ಫ್ಯಾಮಿಲಿಯಲ್ಲಿ ಎಲ್ಲರ ಮೇಲೆ ನಿಮಗೆ ಹೇಗೆ ಫೀಲ್ ಆಗ್ತಿದೆ. ಸೊ ನಿಮ್ಮ ಒಳಗಡೆ ಹೋಗಿ ನೀವು ಅದನ್ನು, ನಿಮ್ಮ ಹೃದಯವನ್ನು ಕೇಳ್ಕೊಳ್ಳಿ, ನಿಮಗೆ ಅವ್ರ ಮೇಲೆ ದ್ವೇಷ ಬರ್ತಿದೆಯಾ, ನಿಮಗೆ ಅವ್ರ ಮೇಲೆ ಪ್ರೀತಿ ಬರ್ತಿದೆಯಾ, ಓಕೆನಾ. ಹಾಗೆ ನಿಮ್ಮ ಲೈಫ್ ಪಾರ್ಟ್ನರ್ ಇರ್ಬೋದು. ಸೊ ಅವರು ನನ್ನನ್ನು ಇಷ್ಟಪಡ್ತಿದ್ದಾರೋ ಇಲ್ವಾ, ಅವರು ಬರೀ ನನ್ನ ಹತ್ರ ದುಡ್ಡಿಗೋಸ್ಕರ ಬಂದಿದ್ದಾರ, ನನ್ನ ಹತ್ರ ಇರುವಂಥ ಕೆಲಸಕ್ಕೋಸ್ಕರ ಬಂದಿದ್ದಾರ, ಆ ಥರ ಎಲ್ಲ ನಿಮಗೆ ಏನೇನು ಗೊಂದಲಗಳು ಸ್ಟಾರ್ಟ್ ಆಗಿರುತ್ತೆ. ಸೊ ಎಲ್ಲದನ್ನು ನೀವು ಎಲ್ಲಿ ಕೇಳ್ಕೊಬೇಕು ಅಂದರೆ, ನಿಮ್ಮ ಒಳ ಮನಸ್ಸಿನಲ್ಲಿ ಕೇಳ್ಕೊಬೇಕು, ನಿಮ್ಮ ಹೃದಯದ ಮಾತನ್ನು ಕೇಳಬೇಕು, ಅದು ನಿಜವಾಗ್ಲೂ ಏನು ಅಂತ ಹೇಳುತ್ತೆ. ಸೊ ನಿಮಗೆ
ಒಂದು ಫುಲ್ ಒಂದು ಯುದ್ಧನೇ ನಡೀತಿರ್ಬೋದು ನಿಮ್ಮ ಸುತ್ತ. ಬಟ್ ನೀವು ಯಾವಾಗ ನಿಮ್ಮ ಒಳ ಮನಸ್ಸನ್ನು, ನಿಮ್ಮ ಇಂಟ್ಯೂಷನನ್ನು ಕೇಳ್ತಾ ಹೋಗ್ತೀರಾ, ಆಗ ಮಾತ್ರ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ನಾನು ಒಬ್ಬಂಟಿ ಇದೀನ ಇಲ್ಲಿ, ನನಗೋಸ್ಕರ ಇದ್ದಾರ ಇಲ್ಲಿ ಅಂತ ಗೊತ್ತಾಗುತ್ತೆ. ಹಾಗೆ ನೀವು ಎಷ್ಟೆಲ್ಲ ನೀವು ಮುಚ್ಚಿಡ್ತಾ ಹೋಗ್ತೀರಾ ನಿಮ್ಮ ಸಂಬಂಧಗಳಲ್ಲಿ, ಅಷ್ಟು ಅದು ಕೊಳಿತಾ ಹೋಗುತ್ತೆ. ನೀವು ಸಂಬಂಧವನ್ನು ಬಿಚ್ಚಿಡ್ತಾ ಹೋಗ್ಬೇಕು. ಅಂದರೆ ನೀವು ನಿಮ್ಮ ಭಾವನೆಗಳಾಗಿರ್ಬೋದು, ನಿಮ್ಗೆ ಏನೇ ಫೀಲಿಂಗ್ಸ್ ಇರ್ಬೋದು, ಎಂಥ ನೋವಾಗಿರ್ಬೋದು, ನಿಮ್ಗೆ ಏನು ಥರ ಲೋನ್ಲಿನೆಸ್ ಫೀಲ್ ಆಗ್ತಿದೆಯಾ, ಓಕೆ ಏನಿದೆ ಎಲ್ಲದನ್ನು ನೀವು ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮ್ಮ ಮದುವೆ ಆಗಿಲ್ಲ ಅಂದರೆ ನಿಮ್ಮ ತಂದೆ ತಾಯಿ ಅಥವಾ ಫ್ರೆಂಡ್ಸ್ ಹತ್ರ, ನೀವು ಎಲ್ಲರ ಹತ್ರನೂ ಯಾವಾಗ ನೀವು ಓಪನ್ ಅಪ್ ಆಗಿ ನನಗೆ ಈ ಥರ ಫೀಲ್ ಆಗ್ತಿದೆ, ನನಗೆ ಹೀಗಿದೆ ಅಂತ ನೀವು ಯಾವಾಗ ಹೇಳ್ತಾ ಹೋಗ್ತೀರಾ, ಆಗ ನಿಮ್ಮಲ್ಲಿರುವಂತಹ ಭಾವನೆಗಳು ಹೊರಗಡೆ ಬಿದ್ದು ಅದರಿಂದ ನಿಮ್ಗೇನಾಗುತ್ತೆ, ಮನಸ್ಸು ಹಗುರಾಗಿ, ಸೊ ಅದಕ್ಕೆ ಒಂದು ಏನಾಗ್ತಾ ಹೋಗುತ್ತೆ, ವರ್ಕ್ ಆಗ್ತಾ ಹೋಗುತ್ತೆ. ಸೊ ನಿಮ್ಗೆ ಏನಂದರೆ ಯಾವತ್ತು ನಾವು ಮನಸ್ಸಲ್ಲಿ ನಾವು ಸಪ್ರೆಸ್ ಮಾಡ್ಕೊಳ್ತಾ ಹೋಗ್ತೀವಿ, ನಮಗೆ ಅಷ್ಟು ನೋವು ಆಗ್ತಾ ಹೋಗುತ್ತೆ, ನಮ್ಮ ಹೃದಯದ್ದು ತುಂಬ ನೋವು ಅನುಭವಿಸ್ತಾ ಹೋಗುತ್ತೆ. ಅದರಿಂದ ಬ್ಲಾಕೇಜಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಸೊ ನೀವು ಏನು ಅಂದರೆ ಈ ಮಂತಲ್ಲಿ ಆದಷ್ಟು ನೀವು ಓಪನ್ ಅಪ್ ಆಗಿ, ನಿಮ್ದು ಏನೇ ಭಾವನೆಗಳಿದ್ರು ನೀವು ಓಪನ್ ಅಪ್ ಆಗಿ ಮಾತಾಡ್ಕೊಳ್ಳಿ. ನಾನು ಇದನ್ನು ಮಾಡ್ತಾ ಇದ್ದೀನಿ, ನನಗೆ ಹೀಗಾಗ್ತಿದೆ, ನನಗೆ ಅದು ಬೇಕಾಗಿದೆ, ಎಲ್ಲದನ್ನು ನೀವು ಓಪನ್ ಅಪ್ ಆಗಿ ಇಟ್ಕೊಳ್ಳಿ. ಅವ್ರ ಮೇಲೆ ಏನೇ ಡೌಟ್ ಪಡಕ್ಕೆ ಹೋಗಬೇಡಿ. ನಿಮ್ಗೆ ಏನೋ ಒಂದು ನಿಮ್ಮ ಪಾರ್ಟ್ನರ್ ಮೇಲೆ ಡೌಟ್ ಪಡ್ತಾ ಇರಬಹುದು, ನೀವು ಅವಳು ಏನು ಮಾಡ್ತಿದ್ದಾಳೆ, ಅವನೇನು ಮಾಡ್ತಿದ್ದಾನೆ, ನನಗೋಸ್ಕರ ಏನು ಮಾಡ್ತಿದ್ದಾರೆ ಅನ್ನೋ ಒಂದು ನೋವು ಅಥವಾ ಗೊಂದಲ ಇರ್ಬೋದು. ಅಥವಾ ಬಿಟ್ಟು ಹೋಗಿರುವಂತಹ ನಿಮ್ಮ ಪಾರ್ಟ್ನರ್ ಇರ್ಬೋದು, ಯಾವಾಗ ನೀವು ಅವ್ರನ್ನ ಇಷ್ಟಪಟ್ಟಿರ್ತೀರ, ಅವ್ರು ವಾಪಸ್ ಬರ್ತಾರ ನಮ್ಮ ಜೀವನದಲ್ಲಿ. ಸೊ ಬರ್ತಾರೆ, ನೀವು ಅದನ್ನು ಓಪನ್ ಅಪ್ ಆಗಿರಬೇಕು. ನೀವು ಅವ್ರು ಬಂದಾಗ ನೀವು ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಬೇಕಾಗತ್ತೆ. ಹಾಗಾಗಿ ಸೊ ಇಲ್ಲಿ ಏನು ಹೇಳ್ತಿದೆ, ನೀವು ಆದಷ್ಟು ನಿಮ್ಮ ಹಾರ್ಟನ್ನು ಓಪನ್ ಆಗಿ ಇಟ್ಕೊಳ್ಳಿ. ಏನೇ ಬಂದರೂ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಬಂದಿರೋದೆಲ್ಲನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳ್ತಿದೆ. ಹಾಗೆ ಇಲ್ಲಿ ಇನ್ನೊಂದೇನೆಂದರೆ, ಸೊ ನಾನು ಒಬ್ಬಂಟಿಗ ನನ್ನ ಬಿಟ್ಟು ಹೋದ್ಲು ಅವಳು, ಆಮೇಲೆ ನನ್ನ ಹೆಂಡತಿ ನನ್ನ ಗಂಡ ಇದ್ರೂ ನನ್ನನ್ನು ಅರ್ಥ ಮಾಡ್ಕೊತಿಲ್ಲ, ನಮ್ಮ ಮನೆಯವ್ರು ಇದ್ರೂ ಅರ್ಥ ಮಾಡ್ಕೊತಿಲ್ಲ. ಯಾಕೆ ಅರ್ಥ ಮಾಡ್ಕೊತಿಲ್ಲ? ನೀವು ನಿಮ್ಮ ಎಲ್ಲ ಭಾವನೆಗಳನ್ನು ಸಪ್ರೆಸ್ ಮಾಡ್ಕೊತ ನಿಮ್ಮ ಒಳಗಡೆನೇ ನೀವು ಇದ್ದೀರಾ. ನೀವು ಒಳಗಡೆ ಎಲ್ಲ ಫೀಲಿಂಗ್ಸನ್ನು ಹಾಗೆ ಇಟ್ಕೊಂಡಿದ್ದೀರಾ. ಓಪನ್ ಅಪ್ ಆಗಬೇಕು, ಮಾತಾಡ್ಕೊಳ್ಬೇಕು, ಬಗೆಹರಿಸ್ಕೊಬೇಕು. ಈ ಮಂತ್ ಇರೋದು ನಿಮಗೆ ನಿಮ್ಮ ಎಲ್ಲ ಭಾವನೆಗಳನ್ನು ಬಗೆಹರಿಸ್ಕೊಂಡು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಆಗಿರ್ಬೋದು, ನಿಮ್ಮ ಎಕ್ಸ್ ಫ್ರೆಂಡ್ ಆಗಿರ್ಬೋದು, ಏನೇ ಅವರು ಬಿಟ್ಟು ಹೋಗಿರ್ಬೋದು ಅಥವಾ ಮತ್ತೆ ಬರೋರಾಗಿರ್ಬೋದು, ಎಲ್ಲರ ಹತ್ರ ನೀವು ಎಷ್ಟು ಓಪನ್ ಅಪ್ ಆಗಿರ್ತೀರೋ ಅಷ್ಟು ನಿಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈವನ್ ದುಡ್ಡಿನ ವಿಷಯ ಅಂದರೆ ಮನಿ ರಿಲೇಟೆಡ್ ಏನು ಹೇಳುತ್ತೆ ಜುಲೈ ಮಂತಲ್ಲಿ ಅಂದರೆ, ಸೊ ನೀವು ಎಷ್ಟು ಭಯ ಇಟ್ಕೊಳ್ತೀರ ದುಡ್ಡಿನ ವಿಷಯದಲ್ಲಿ. ನಾವು ಅವ್ರಿಗೆ ದುಡ್ಡು ಕೊಟ್ಟರೆ ಎಲ್ಲಿ ಅವ್ರು ನಮಗೆ ವಾಪಸ್ ಕೊಡ್ತಾರೋ ಇಲ್ವೋ, ನನಗೆ ಅಷ್ಟು ಬೇರೆ ಕಡೆಯಿಂದ ಬರುತ್ತೋ ಇಲ್ವೋ. ಸೊ ನೀವು ಯಾವಾಗ ಆ ಭಯ ಆ ಭೀತಿಯನ್ನು ಒಳಗಡೆ ಇಟ್ಕೊಂಡಿರ್ತೀರ, ಅದು ಹಾಗೇನೆ ನಿಮಗೆ ಅದು ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನೀವು ಅದನ್ನು ಪಾಸಿಟಿವ್ ಆಗಿ ತಗೊಬೇಕು. ಸೊ ಅವ್ರು ಕೊಡ್ತಾರೆ, ನಾನು ಇದನ್ನು ಕೊಟ್ಟರೆ ನನಗೆ 10 ಪಟ್ಟು ಹೆಚ್ಚಾಗಿ ಬರುತ್ತೆ. ಸೊ ಈ ಥರ ನೀವು ದುಡ್ಡನ್ನು ನೀವು ಪ್ರೀತಿಯಿಂದ ಕಾಣಿ. ಸೊ ನೀವು ಒಳಗಡೆ ಅದನ್ನು ಬಚ್ಚಿಟ್ಕೊಳಕ್ಕೆ ಹೋಗಬೇಡಿ. ನನಗೆ ಒಂದು ರೂಪಾಯಿ ಚಾಕ್ಲೇಟಿಗೆ ನೀವು ಖರ್ಚು ಮಾಡ್ತಾ ಹೋದರೆ, ಎಲ್ಲಿ ನನಗೆ ಈ ದುಡ್ಡನ್ನು ಕೊಟ್ಟರೆ ನನಗೆ ವಾಪಸ್ ಬರುತ್ತೋ ಇಲ್ವೋ, ಯಾರಿಗೂ ಕೊಡೋದಿತ್ತು ಅದು ಕೊಟ್ಟರೆ ನಂಗೆ ಬರುತ್ತೋ ಇಲ್ವೋ, ಸೊ ನೀವು ಇವತ್ತು ಇದನ್ನು ಮಾಡ್ಕೊಂಡ್ರೆ ನಾಳೆ ಏನು, ಆ ಥರ ಯೋಚನೆ ಮಾಡಿಬಿಡಿ. ಏಕೆಂದರೆ ಒಂದು ಯೂನಿವರ್ಸ್, ಒಂದು ಮನಿ ಅನ್ನೋದೊಂದು ಎನರ್ಜಿ ಇದ್ದಂಗೆ. ನೀವು ಎಷ್ಟು ಅದನ್ನು ಖರ್ಚು ಮಾಡ್ತಾ ಹೋಗ್ತಾರೋ ಅಷ್ಟು ಅದು ನಿಮಗೆ ರಿಪೀಟ್ ಆಗಿ ಅದು ಡಬಲ್ ಆಗಿ ಬರ್ತಾ ಹೋಗುತ್ತೆ. ಸೊ ನಿಮ್ಮ ಒಳಗಡೆ ಆ ಭಯ, ಆ ಭೀತಿ ಅದನ್ನೆಲ್ಲ ತಗೊಂಡು ನೀವು ಮುಂದಿನ ಈ ಮಂತಲ್ಲಿ ನಿಮಗೆ ತುಂಬ ಒಳ್ಳೆ ಏನಿರುತ್ತೆ, ಅಬಂಡೆನ್ಸ್ ಬರುವಂತಹ ಎನರ್ಜಿ ಸ್ಟಾರ್ಟ್ ಆಗಿರುತ್ತೆ. ಬಟ್ ಯಾವಾಗ ಅಂದರೆ ನೀವು ಈ ಎನರ್ಜಿನ ಬ್ಲಾಕೇಜಸನ್ನು ಕ್ಲಿಯರ್ ಮಾಡ್ಕೊಬೇಕು. ಸೊ ನೀವು ಜಸ್ಟ್ ಅಲೋ ಮಾಡ್ಕೊಳ್ಳಿ ಎನರ್ಜಿನ. ಎಲ್ಲದಕ್ಕೂ ನೋಡಿ, ಎಲ್ಲದಕ್ಕೂ ಈ ಮಂತಲ್ಲಿ ನೀವು ಸೊ ನಿಮ್ಮ ಹಾರ್ಟನ್ನು ಓಪನ್ ಆಗಿರ್ಬೇಕು, ಯೂನಿವರ್ಸ್ಗೆ ಹೇಳಬೇಕು. ಅದು ಹೇಳ್ತಾ ಹೋಗ್ತೀರಾ ಅಂದರೆ ಯೂನಿವರ್ಸ್ಗೆ 2 ಕೈಗಳನ್ನು ಹೀಗೆ ಚಾಚ್ಕೊಂಡ್ಬಿಟ್ಟು ಯೂನಿವರ್ಸ್ಗೆ ಐ ಆಮ್ ರೆಡಿ ಟು ಓಪನ್, ರಿಸೀವ್ ಆಲ್ ದ ಅಬಂಡೆನ್ಸ್ ಆಫ್ ಲವ್, ಪ್ರಾಸ್ಪೆರಿಟಿ, ಹೆಲ್ತ್, ಗುಡ್ ಹೆಲ್ತ್ ಆ್ಯಂಡ್ ಆಲ್ ದ ಗುಡ್ ನಾಲೆಡ್ಜಸ್ ಫ್ರಮ್ ದ ಯೂನಿವರ್ಸ್ ಅಂತ ನೀವು ಯೂನಿವರ್ಸಿಂದ ನಾನು ಎಲ್ಲದನ್ನು ಪಡ್ಕೊಳ್ತಾ ಇದ್ದೀನಿ ಅಂತ ನಿಮ್ಮ ಹಾರ್ಟನ್ನು ಓಪನ್ ಆಗಿಟ್ಟಾಗ ನಿಮಗೆ ಈ ಮಂತು ಎಲ್ಲ ಸಪ್ರೇಷನ್ ಹೋಗ್ಬಿಟ್ಟು ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗಿ ನಿಮಗೆ ತುಂಬ ಒಳ್ಳೆಯ ದಿನಗಳು ಬರ್ತಾ ಹೋಗ್ತವೆ. ಓಕೆನಾ? ಆದಷ್ಟು ನಿಮ್ಮಲ್ಲಿರುವಂತಹ ಬ್ಲಾಕೇಜಸನ್ನು ಎಲ್ಲ ನೀವು ಕ್ಲಿಯರ್ ಮಾಡ್ತಾ ಬನ್ನಿ. ಹಾಗೆಯೇ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ, ಸೊ ಏಂಜಲ್ಸ್ ನಿಮಗೆ ಯಾವ ರೀತಿ ಸಪೋರ್ಟ್ ಕೊಡ್ತಾರೆ ನೋಡ್ತಾ ಹೋಗೋಣ. ಓಕೆ,
ಎಸ್, ಈ ಅ ಇಯರ್ ಫ್ರಮ್ ನೌ. ಸೊ ಅ ಇಯರ್ ಫ್ರಮ್ ನೌ, ಸೊ ಇಲ್ಲೇನು ಹೇಳ್ತಾ ಇದೆ, ಸೊ ಯಾವಾಗ ನೀವೆಲ್ಲ ಬ್ಲಾಕೇಜಸನ್ನು ನೀವು ಕ್ಲಿಯರ್ ಮಾಡ್ಕೊತಾ ಬರ್ತೀರಾ, ನಿಮಗೆ ಯೂನಿವರ್ಸಲ್ಲಿಂದ ಫುಲ್ ಸಪೋರ್ಟ್ ಇರುತ್ತೆ. ಏಂಜಲ್ಸ್ ಆಗಿರ್ಬೋದು, ನಿಮ್ಮ ನಂಬಿರುವಂತಹ ದೇವರಾಗಿರ್ಬೋದು, ಎಲ್ಲರಿಂದನೂ ನಿಮಗೆ ತುಂಬಾ ಹೆಲ್ಪ್ ಆಗ್ತಾ ಬರುತ್ತೆ. ನೀವು ಮುಂದೆ ಇವತ್ತು ಅನ್ಕೊಂಡಿದ್ದು ಏನೇನೆಲ್ಲ ಅನ್ಕೊಂಡಿದ್ದೀರ ಅದನ್ನು ಸಕ್ಸಸ್ ಆಗಿ ಅನುಭವಿಸ್ತೀರಾ. ಆ ದಿನಗಳು ಬರ್ತವೆ, ತುಂಬ ಚೆನ್ನಾಗಿರ್ತೀರ. ನಿಮ್ಮ ನಂಬಿದವರಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಜೊತೆ ಆಗಿರ್ಬೋದು, ಈವನ್ ನಿಮಗೆ ಆರ್ಥಿಕವಾಗಿರ್ಬೋದು, ಏನೇ ಆಗಿರ್ಬೋದು, ನಿಮಗೆ ತುಂಬ ಒಳ್ಳೆಯ ದಿನಗಳು ಬರ್ತವೆ. ಸೊ ನೀವು ನಂಬಿ ಬಿಲೀವ್ ಮಾಡಿ, ಏನೇ ನೀವು ಎಷ್ಟು ಬಿಲೀವ್ ಮಾಡ್ತೀರಾ, ಎಷ್ಟು ನೀವು ನಂಬಿಕೆಯಿಂದ ಇರ್ತೀರಾ, ಅಷ್ಟು ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಸೊ ನೀವು ಆದಷ್ಟು ಏನು ಮಾಡ್ತಾ ಹೋಗ್ತೀರಾ, ಆದಷ್ಟು ನಿಮ್ಮ ಮೈಂಡನ್ನು ಕೂಲಾಗಿಟ್ಕೊಂಡು ನೀವು ಮೆಡಿಟೇಷನ್, ಯೋಗ ಏನೆಲ್ಲ ಆಗುತ್ತೆ ಅಷ್ಟು ಅವನ್ನೆಲ್ಲ ಮಾಡ್ತಾ ಬನ್ನಿ. ನಿಮ್ಮ ಮೈಂಡ್ ಕಾಮ್ ಆಗಿರುತ್ತೆ. ಸೊ ಎಲ್ಲ ಸಪ್ರೆಷನ್ ಎಲ್ಲನೂ ನಿಮಗೆ ಕ್ಲಿಯರ್ ಆಗ್ತಾ ಬರುತ್ತೆ. ಓಕೆನಾ. ನಾವು ಯಾವಾಗ ನಾವು ಒಂದು ಪ್ರಾಕ್ಟೀಸನ್ನು ಇಟ್ಕೊಳ್ತಾ ಹೋಗ್ತೀವಿ, ಅದು ನಮಗೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಏಕೆ, ನಮ್ಮ ಎಲ್ಲ ಬ್ಲಾಕೇಜಸನ್ನು ಕ್ಲಿಯರ್ ಮಾಡ್ತಾ ಬರುತ್ತೆ. ಓಕೆ. ಸೊ ಎಲ್ಲರಿಗೂ ಇದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಇದೆಲ್ಲ ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ಇದನ್ನು ಕನ್ಸಿಡರ್ ಮಾಡಿ ಅಂತ ಹೇಳ್ಕೊತಾ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.